ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತಾ 1992ರಲ್ಲಿ ಕಳಂಕಿತ ಬಾಬ್ರಿ ಮಸೀದಿಯನ್ನ ಕೆಡವಲಾಗಿತ್ತು. ದೇವಸ್ಥಾನದ ಜಾಗದಲ್ಲಿ ಮಸೀದಿ ಕಟ್ಟಿದ್ರು ಅಂತ ಕುರುಹು ಸಿಕ್ಕಿದ್ದಕ್ಕೆ ಅದೇ ಜಾಗದಲ್ಲಿ ಇದೀಗ ಭವ್ಯ ರಾಮ ಮಂದಿರ ನಿರ್ಮಾಣ ಕೂಡ ಹೋಗಿದೆ. ಇದೀಗ ದೇಶದಲ್ಲಿ ಮತ್ತೆ ಬಾಬ್ರಿ ಮಸೀದಿ ಕಟ್ಟೋಕೆ ಅಡಿಗಲ್ಲು ಹಾಕಲಾಗಿದೆ. ಅಯೋಧ್ಯೆಯಲ್ಲ, ಬದಲಾಗಿ ಎಲ್ಲಿ, ಯಾವ ಕಾರಣಕ್ಕೆ ಕಟ್ಟೋಕ್ ಹೊರಟಿರೋರು ಯಾರು, ಅವ್ರ ಉದ್ದೇಶ ಏನು, ಇದೆಲ್ಲದರ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಭಾರತೀಯರೇ, ಈ ವ್ಯಕ್ತಿ ಏನ್ ಹೇಳ್ತಿದ್ದಾನೆ ಅಂತ ಒಮ್ಮೆ ನರ್ಕೆಲಿಂಗ ಬಾಬ್ರಿ ಮಸೀದ್ ಕೇಳಿದ್ರಲ್ಲ. ಇಂಥ ಧ್ವನಿ 1947ಕ್ಕಿಂತ ಮೊದಲು ಕೇಳಿ ಬರ್ತಿತ್ತು. ಆಗ ಈ ಧ್ವನಿ ಸ್ವಲ್ಪ ಭಿನ್ನವಾಗಿ ಕೇಳುತ್ತಿತ್ತು. ಲಡ್ಕೆ ಲೇಂಗೆ ಪಾಕಿಸ್ತಾನ ಅಂತ ಹೇಳ್ತಿದ್ರು. ಅವರ ಕೂಗಿಗೆ ತಕ್ಕಂತೆ 1947ರಲ್ಲಿ ಭಾರತ ಇಬ್ಬಾಗವಾಯಿತು. ಮುಸ್ಲಿಮರಿಗೆ ಪಾಕಿಸ್ತಾನ ಸಿಕ್ಕಿತು. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಪಾರ್ಸಿ ಹೀಗೆ ಎಲ್ಲಾ ಧರ್ಮಗಳ ಜನರಿದ್ದ ಪ್ರದೇಶ ಭಾರತವಾಯಿತು. ಇದೀಗ ಇನ್ಶಲ್ಲಾ ಲಡ್ಕೆ ಲೇಂಗೆ ಬಾಬ್ರಿ ಮಸೀದಿ ಎನ್ನುತ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಾಬ್ರಿ ಮಸೀದಿಗೆ ಅಡಿಗಲ್ಲು. ದೀದಿ ವಿರುದ್ಧವೇ ಗುಡುಗಿದ ಉಚ್ಚಾಟಿತ ಶಾಸಕ. ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಬಾಬರಿ ಮಸೀದಿ ತಲೆ ಎತ್ತಲಿದೆ. ಟಿಎಂಸಿ ಪಕ್ಷದಿಂದ ಅಮಾನತುಗೊಂಡಿರುವ ಶಾಸಕ ಹುಮಾಯೂನ್ ಕಬೀರ್ ಮಸೀದಿಗೆ ಅಡಿಪಾಯ ಹಾಕಿದ್ದಾರೆ. ಭಾರೀ ಬಿಗಿ ಭದ್ರತೆಯಲ್ಲಿ ನಡೆದ ಸಮಾರಂಭಕ್ಕೆ ಸಾವಿರಾರು ಜನ ಆಗಮಿಸಿದ್ರು. ಹೀಗಿರುತ್ತೆ ಬಾಬ್ರಿ ಮಸೀದಿ. ಬರೋಬ್ಬರಿ 300 ಕೋಟಿ ಬಜೆಟ್ನಲ್ಲಿ ಮಸೀದಿ ನಿರ್ಮಾಣ ಮಾಡ್ತಾರಂತೆ. ಭವಿಷ್ಯದಲ್ಲಿ ಇನ್ನಷ್ಟು ಹಣ ಬೇಕಾದ್ರೂ ಕೊಡ್ತಾರಂತೆ. ಬಾಬ್ರಿ ಮಸೀದಿ ಆವರಣದಲ್ಲಿ ಒಂದು ಮೆಡಿಕಲ್ ಕಾಲೇಜು, ಸಮೀಪದಲ್ಲೇ ಒಂದು ಆಸ್ಪತ್ರೆ ನಿರ್ಮಾಣ ಮಾಡಲಾಗುತ್ತೆ. ಗ್ರಂಥಾಲಯ, ಪಾರ್ಕ್ ಅನ್ನ ನಿರ್ಮಾಣ ಮಾಡ್ತಾರಂತೆ. ಬಾಬ್ರಿ ಮಸೀದಿಯಲ್ಲಿ ಹೆಲಿಪ್ಯಾಡ್ ಕೂಡ ಇರುತ್ತಂತೆ. शुद्ध मस्जिद नहीं बनेगी, हॉस्पिटल भी बनेगी, मेडिकल कॉलेज भी बनेगी, एक रेस्टोरेंट कम होटल भी बनेगी, एक पार्क भी बनेगी, एक हेलीकॉप्टर नामने के लिए एक हेलीपैड भी बनेगी. टोटल बजट 300 करोड़. ಬಾಬರ್ ಅಪ್ಪ ಬಂದು ಮಸೀದಿ ನಿರ್ಮಿಸಲಾಗದು. ಬಾಬ್ರಿ ಮಸೀದಿ ನಿರ್ಮಾಣಕ್ಕೆ ಬಿಜೆಪಿ ವಿರೋಧ. ये हुमायूं छोड़ो, बाबर का बाप उमर शेख भी कब्र से निकल करके आ जाएगा तो भी बाबरी मस्जिद का जो है वो कलंक जो है वो दोबारा इस देश में नहीं पैदा कर पाएगा. जो विदेशी आक्रांताओं की क्रिमिनल, कम्युनल, क्रूर करतूत और कलंक था वो पाताल में जा चुका है. अब चाहे वो हुमायूं हो, चाहे हुमायूं का बाप हो, चाहे बाबर हो, और चाहे बाबर का बाप जो है उमर शेख हो, वो जमीन कब्र से भी निकल के आएगा तब भी जो है वो बाबरी मस्जिद जैसे जो है विदेशी आक्रांताओं की क्रिमिनल, कम्युनल और क्रूर करतूत और कलंक को दोबारा स्थापित नहीं कर पाएगा. ರಾಮ ಮಂದಿರ ನಿರ್ಮಿಸಲು ಹೇಗೆ ಹಿಂದೂಗಳು ಇಟ್ಟಿಗೆಗಳನ್ನ ಹೊತ್ತು ತಂದಿದ್ದಾರೋ ಅದೇ ರೀತಿ ಮುಸ್ಲಿಮರು ಕೂಡ ಬಾಬ್ರಿ ಮಸೀದಿ ಕಟ್ಟಲು ಇಟ್ಟಿಗೆ ತರುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತಾ 1992ರಲ್ಲಿ ಕಳಂಕಿತ ಬಾಬ್ರಿ ಮಸೀದಿಯನ್ನ ಕೆಡವಲಾಗಿತ್ತು. ದೇವಸ್ಥಾನದ ಜಾಗದಲ್ಲಿ ಮಸೀದಿ ಕಟ್ಟಿದ್ರು ಅಂತ ಕುರುಹು ಸಿಕ್ಕಿದ್ದಕ್ಕೆ ಅದೇ ಜಾಗದಲ್ಲಿ ಇದೀಗ ಭವ್ಯ ರಾಮ ಮಂದಿರ ನಿರ್ಮಾಣ ಕೂಡ ಹೋಗಿದೆ. ಇದೀಗ ದೇಶದಲ್ಲಿ ಮತ್ತೆ ಬಾಬ್ರಿ ಮಸೀದಿ ಕಟ್ಟೋಕೆ ಅಡಿಗಲ್ಲು ಹಾಕಲಾಗಿದೆ. ಅಯೋಧ್ಯೆಯಲ್ಲ, ಬದಲಾಗಿ ಎಲ್ಲಿ, ಯಾವ ಕಾರಣಕ್ಕೆ ಕಟ್ಟೋಕ್ ಹೊರಟಿರೋರು ಯಾರು, ಅವ್ರ ಉದ್ದೇಶ ಏನು, ಇದೆಲ್ಲದರ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಭಾರತೀಯರೇ, ಈ ವ್ಯಕ್ತಿ ಏನ್ ಹೇಳ್ತಿದ್ದಾನೆ ಅಂತ ಒಮ್ಮೆ ನರ್ಕೆಲಿಂಗ ಬಾಬ್ರಿ ಮಸೀದ್ ಕೇಳಿದ್ರಲ್ಲ. ಇಂಥ ಧ್ವನಿ 1947ಕ್ಕಿಂತ ಮೊದಲು ಕೇಳಿ ಬರ್ತಿತ್ತು. ಆಗ ಈ ಧ್ವನಿ ಸ್ವಲ್ಪ ಭಿನ್ನವಾಗಿ ಕೇಳುತ್ತಿತ್ತು. ಲಡ್ಕೆ ಲೇಂಗೆ ಪಾಕಿಸ್ತಾನ ಅಂತ ಹೇಳ್ತಿದ್ರು. ಅವರ ಕೂಗಿಗೆ ತಕ್ಕಂತೆ 1947ರಲ್ಲಿ ಭಾರತ ಇಬ್ಬಾಗವಾಯಿತು. ಮುಸ್ಲಿಮರಿಗೆ ಪಾಕಿಸ್ತಾನ ಸಿಕ್ಕಿತು. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಪಾರ್ಸಿ ಹೀಗೆ ಎಲ್ಲಾ ಧರ್ಮಗಳ ಜನರಿದ್ದ ಪ್ರದೇಶ ಭಾರತವಾಯಿತು. ಇದೀಗ ಇನ್ಶಲ್ಲಾ ಲಡ್ಕೆ ಲೇಂಗೆ ಬಾಬ್ರಿ ಮಸೀದಿ ಎನ್ನುತ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಾಬ್ರಿ ಮಸೀದಿಗೆ ಅಡಿಗಲ್ಲು. ದೀದಿ ವಿರುದ್ಧವೇ ಗುಡುಗಿದ ಉಚ್ಚಾಟಿತ ಶಾಸಕ.
ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಬಾಬರಿ ಮಸೀದಿ ತಲೆ ಎತ್ತಲಿದೆ. ಟಿಎಂಸಿ ಪಕ್ಷದಿಂದ ಅಮಾನತುಗೊಂಡಿರುವ ಶಾಸಕ ಹುಮಾಯೂನ್ ಕಬೀರ್ ಮಸೀದಿಗೆ ಅಡಿಪಾಯ ಹಾಕಿದ್ದಾರೆ. ಭಾರೀ ಬಿಗಿ ಭದ್ರತೆಯಲ್ಲಿ ನಡೆದ ಸಮಾರಂಭಕ್ಕೆ ಸಾವಿರಾರು ಜನ ಆಗಮಿಸಿದ್ರು. ಹೀಗಿರುತ್ತೆ ಬಾಬ್ರಿ ಮಸೀದಿ. ಬರೋಬ್ಬರಿ 300 ಕೋಟಿ ಬಜೆಟ್ನಲ್ಲಿ ಮಸೀದಿ ನಿರ್ಮಾಣ ಮಾಡ್ತಾರಂತೆ. ಭವಿಷ್ಯದಲ್ಲಿ ಇನ್ನಷ್ಟು ಹಣ ಬೇಕಾದ್ರೂ ಕೊಡ್ತಾರಂತೆ. ಬಾಬ್ರಿ ಮಸೀದಿ ಆವರಣದಲ್ಲಿ ಒಂದು ಮೆಡಿಕಲ್ ಕಾಲೇಜು, ಸಮೀಪದಲ್ಲೇ ಒಂದು ಆಸ್ಪತ್ರೆ ನಿರ್ಮಾಣ ಮಾಡಲಾಗುತ್ತೆ. ಗ್ರಂಥಾಲಯ, ಪಾರ್ಕ್ ಅನ್ನ ನಿರ್ಮಾಣ ಮಾಡ್ತಾರಂತೆ. ಬಾಬ್ರಿ ಮಸೀದಿಯಲ್ಲಿ ಹೆಲಿಪ್ಯಾಡ್ ಕೂಡ ಇರುತ್ತಂತೆ. शुद्ध मस्जिद नहीं बनेगी, हॉस्पिटल भी बनेगी, मेडिकल कॉलेज भी बनेगी, एक रेस्टोरेंट कम होटल भी बनेगी, एक पार्क भी बनेगी, एक हेलीकॉप्टर नामने के लिए एक हेलीपैड भी बनेगी. टोटल बजट 300 करोड़. ಬಾಬರ್ ಅಪ್ಪ ಬಂದ್ರು ಮಸೀದಿ ನಿರ್ಮಿಸಲಾಗದು. ಬಾಬ್ರಿ ಮಸೀದಿ ನಿರ್ಮಾಣಕ್ಕೆ ಬಿಜೆಪಿ ವಿರೋಧ. ये हुमायूं छोड़ो, बाबर का बाप उमर शेख भी कब्र से निकल करके आ जाएगा तो भी बाबरी मस्जिद का जो है वो कलंक जो है वो दोबारा इस देश में नहीं पैदा कर पाएगा. जो विदेशी आक्रांताओं की क्रिमिनल, कम्युनल, क्रूर करतूत और कलंक था वो पाताल में जा चुका है. अब चाहे वो हुमायूं हो, चाहे हुमायूं का बाप हो, चाहे बाबर हो, और चाहे बाबर का बाप जो है उमर शेख हो, वो जमीन कब्र से भी निकल के आएगा तब भी जो है वो बाबरी मस्जिद जैसे जो है विदेशी आक्रांताओं की क्रिमिनल, कम्युनल और क्रूर करतूत और कलंक को दोबारा स्थापित नहीं कर पाएगा. ರಾಮ ಮಂದಿರ ನಿರ್ಮಿಸಲು ಹೇಗೆ ಹಿಂದೂಗಳು ಇಟ್ಟಿಗೆಗಳನ್ನ ಹೊತ್ತು ತಂದಿದ್ದಾರೋ ಅದೇ ರೀತಿ ಮುಸ್ಲಿಮರು ಕೂಡ ಬಾಬ್ರಿ ಮಸೀದಿ ಕಟ್ಟಲು ಇಟ್ಟಿಗೆ ತರುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತಾ 1992ರಲ್ಲಿ ಕಳಂಕಿತ ಬಾಬ್ರಿ ಮಸೀದಿಯನ್ನ ಕೆಡವಲಾಗಿತ್ತು. ದೇವಸ್ಥಾನದ ಜಾಗದಲ್ಲಿ ಮಸೀದಿ ಕಟ್ಟಿದ್ರು ಅಂತ ಕುರುಹು ಸಿಕ್ಕಿದ್ದಕ್ಕೆ ಅದೇ ಜಾಗದಲ್ಲಿ ಇದೀಗ ಭವ್ಯ ರಾಮ ಮಂದಿರ ನಿರ್ಮಾಣ ಕೂಡ ಹೋಗಿತ್ತು. ಇದೀಗ ದೇಶದಲ್ಲಿ ಮತ್ತೆ ಬಾಬ್ರಿ ಮಸೀದಿ ಕಟ್ಟೋಕೆ ಅಡಿಗಲ್ಲು ಹಾಕಲಾಗಿದೆ. ಅಯೋಧ್ಯೆಯಲ್ಲ, ಬದಲಾಗಿ ಎಲ್ಲಿ, ಯಾವ ಕಾರಣಕ್ಕೆ ಕಟ್ಟೋಕ್ ಹೊರಟಿರೋರು ಯಾರು, ಅವ್ರ ಉದ್ದೇಶ ಏನು, ಇದೆಲ್ಲದರ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಭಾರತೀಯರೇ, ಈ ವ್ಯಕ್ತಿ ಏನ್ ಹೇಳ್ತಿದ್ದಾನೆ ಅಂತ ಒಮ್ಮೆ लड़के लेंगा बाबरी मस्जिद ಕೇಳಿದ್ರಲ್ಲ. ಇಂಥ ಧ್ವನಿ 1947ಕ್ಕಿಂತ ಮೊದಲು ಕೇಳಿ ಬರ್ತಿತ್ತು. ಆಗ ಈ ಧ್ವನಿ ಸ್ವಲ್ಪ ಭಿನ್ನವಾಗಿ ಕೇಳುತ್ತಿತ್ತು. ಲಡ್ಕೆ ಲೇಂಗೆ ಪಾಕಿಸ್ತಾನ ಅಂತ ಹೇಳ್ತಿದ್ರು. ಅವರ ಕೂಗಿಗೆ ತಕ್ಕಂತೆ 1947ರಲ್ಲಿ ಭಾರತ ಇಬ್ಬಾಗವಾಯಿತು. ಮುಸ್ಲಿಮರಿಗೆ ಪಾಕಿಸ್ತಾನ ಸಿಕ್ಕಿತು. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಪಾರ್ಸಿ ಹೀಗೆ ಎಲ್ಲಾ ಧರ್ಮಗಳ ಜನರಿದ್ದ ಪ್ರದೇಶ ಭಾರತವಾಯಿತು. ಇದೀಗ ಇನ್ಶಲ್ಲಾ ಲಡ್ಕೆ ಲೇಂಗೆ ಬಾಬ್ರಿ ಮಸೀದಿ ಎನ್ನುತ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಾಬ್ರಿ ಮಸೀದಿಗೆ ಅಡಿಗಲ್ಲು. ದೀದಿ ವಿರುದ್ಧವೇ ಗುಡುಗಿದ ಉಚ್ಚಾಟಿತ ಶಾಸಕ. ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಬಾಬರಿ ಮಸೀದಿ ತಲೆ ಎತ್ತಲಿದೆ. ಟಿಎಂಸಿ ಪಕ್ಷದಿಂದ ಅಮಾನತುಗೊಂಡಿರುವ ಶಾಸಕ ಹುಮಾಯೂನ್ ಕಬೀರ್ ಮಸೀದಿಗೆ ಅಡಿಪಾಯ ಹಾಕಿದ್ದಾರೆ. ಭಾರೀ ಬಿಗಿ ಭದ್ರತೆಯಲ್ಲಿ ನಡೆದ ಸಮಾರಂಭಕ್ಕೆ ಸಾವಿರಾರು ಜನ ಆಗಮಿಸಿದ್ರು. ಹೀಗಿರುತ್ತೆ ಬಾಬ್ರಿ ಮಸೀದಿ. ಬರೋಬ್ಬರಿ 300 ಕೋಟಿ ಬಜೆಟ್ನಲ್ಲಿ ಮಸೀದಿ ನಿರ್ಮಾಣ ಮಾಡ್ತಾರಂತೆ. ಭವಿಷ್ಯದಲ್ಲಿ ಇನ್ನಷ್ಟು ಹಣ ಬೇಕಾದ್ರೂ ಕೊಡ್ತಾರಂತೆ. ಬಾಬ್ರಿ ಮಸೀದಿ ಆವರಣದಲ್ಲಿ ಒಂದು ಮೆಡಿಕಲ್ ಕಾಲೇಜು, ಸಮೀಪದಲ್ಲೇ ಒಂದು ಆಸ್ಪತ್ರೆ ನಿರ್ಮಾಣ ಮಾಡಲಾಗುತ್ತೆ. ಗ್ರಂಥಾಲಯ, ಪಾರ್ಕ್ ಅನ್ನ ನಿರ್ಮಾಣ ಮಾಡ್ತಾರಂತೆ. ಬಾಬ್ರಿ ಮಸೀದಿಯಲ್ಲಿ ಹೆಲಿಪ್ಯಾಡ್ ಕೂಡ ಇರುತ್ತಂತೆ. शुद्ध मस्जिद नहीं बनेगी, हॉस्पिटल भी बनेगी, मेडिकल कॉलेज भी बनेगी, एक रेस्टोरेंट कम होटल भी बनेगी, एक पार्क भी बनेगी, एक हेलीकॉप्टर नामने के लिए एक हेलीपैड भी बनेगी. टोटल बजट 300 करोड़. ಬಾಬರ್ ಅಪ್ಪ ಬಂದ್ರು ಮಸೀದಿ ನಿರ್ಮಿಸಲಾಗದು. ಬಾಬ್ರಿ ಮಸೀದಿ ನಿರ್ಮಾಣಕ್ಕೆ ಬಿಜೆಪಿ ವಿರೋಧ. ये हुमायूं छोड़ो, बाबर का बाप उमर शेख भी कब्र से निकल करके आ जाएगा तो भी बाबरी मस्जिद का जो है वो कलंक जो है वो दोबारा इस देश में नहीं पैदा कर पाएगा.
जो विदेशी आक्रांताओं की क्रिमिनल, कम्युनल, क्रूर करतूत और कलंक था वो पाताल में जा चुका है। अब चाहे वो हुमायूं हो, चाहे हुमायूं का बाप हो, चाहे बाबर हो, और चाहे बाबर का बाप जो है उमर शेख हो, वो जमीन खबर से भी निकल के आएगा, तब भी जो है वो बाबरी मस्जिद जैसे जो है विदेशी आक्रांताओं की क्रिमिनल, कम्युनल और क्रूर करतूत और कलंक को दोबारा स्थापित नहीं कर पाएगा। ರಾಮ ಮಂದಿರ ನಿರ್ಮಿಸಲು ಹೇಗೆ ಹಿಂದೂಗಳು ಇಟ್ಟಿಗೆಗಳನ್ನ ಹೊತ್ತು ತಂದಿದ್ದಾರೋ ಅದೇ ರೀತಿ ಮುಸ್ಲಿಮರು ಕೂಡ ಬಾಬ್ರಿ ಮಸೀದಿ ಕಟ್ಟಲು ಇಟ್ಟಿಗೆ ತರುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.